ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಒಳ್ಳೆ ಮನೆಮದ್ದು ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ವಾರ ಸೇವಿಸಿದ್ರೆ ಸಾಕು, ಎಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕಂಟ್ರೋಲ್ಗೆ ಬರುತ್ತೆ. ಶುಗರ್ ಇರೋರಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಮೈ ಕೈ ನೋವಿಗೂ ಅಷ್ಟೇ ತುಂಬಾ ಉಪಯೋಗ ಇದೆ. ಈಗ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೆಗಿರೋ ಸಾಮಗ್ರಿಗಳನ್ನ ಬಳಸಿ ನೋಡಿ. ಒಂದು ಬೌಲ್ಗೆ ಮೆಂತ್ಯ 1 ಸ್ಪೂನು, ಇದು ಒಬ್ರಿಗಾದರೆ ಸಾಕಾಗುತ್ತೆ. ಇಷ್ಟು ಜೀರಿಗೆ 1 ಸ್ಪೂನು, ಮತ್ತು ಸೋಂಪು 1 ಸ್ಪೂನು, ಓಂಕಾಳು 1 ಸ್ಪೂನು. ನೋಡಿ, ಒಬ್ರಿಗೆ 1 ಲೋಟಕ್ಕೆ ಕರೆಕ್ಟಾಗಿದೆ. ನೋಡಿ, ಇದು 1 ಲೋಟ ನೀರು ಹಾಕಿ ನೈಟಲ್ಲೇ ನೆನೆಸಿ ಬಿಡಬೇಕು. ಆ 1 ಲೋಟ ನೀರು ಚೆನ್ನಾಗದು ನೆನೆಯುತ್ತೆ. ನೆಂದಾಗ ಬೆಳಗ್ಗೆಗೆ ಅದು ನಾವು ಕುದಿಸ್ದಾಗ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಡಬೇಕು. ತುಂಬಾ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಒಂದು ತಟ್ಟೆ ಮುಚ್ಚಿ ಒಂದು ನೈಟು ನೆನೆಯೋದಕ್ಕೆ ಬಿಡೋದು. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಎಲ್ಲ ನೆಂದು ನೋಡಿ, ಆ ಕಲರೆಲ್ಲ ಯಾವ ಥರ ಬಿಟ್ಕೊಂಡಿದೆ. ನಾವೇನು ಹಾಕಿದ್ದೀವಿ ಅವೆಲ್ಲ ದಪ್ಪ ದಪ್ಪ ಆಗಿದೆ, ಚೆನ್ನಾಗಿ ನೀರಲ್ಲೆಲ್ಲ ನೆಂದು. ನೋಡಿ, ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಕುದಿಯೋಕ್ಕೆ ಇಡಬೇಕು. ನಾವು 1 ಲೋಟ ನೀರು ಹಾಕಿರೋದು, ನಮಗೆ ಅರ್ಧ ಲೋಟ ಆಗಬೇಕದು. ಆ ಥರ ಕುದಿಬೇಕು. ಅದರಲ್ಲಿರೋ ಸಾರಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಜೋರು ಊರಿನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಿಮ್ಮಲ್ಲೆಲ್ಲ ಆ ಥರ ಇಟ್ಟು ಇದು ಮಾಡಬಾರ್ದು. ಅದರಲ್ಲಿರೋ ಚೆನ್ನಾಗಿ ಬಿಟ್ಕೊಳ್ಬೇಕು. ಆ ಥರ ಕುದಿಸ್ಕೊಳ್ಬೇಕು. ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ 1 ವಾರ ತಗೊಂಡು ನೋಡಿ. ಬೇಕಾದರೆ ಎಷ್ಟೋ ಕಂಟ್ರೋಲ್ಗೆ ಬರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಏನೇ ಇರಲಿ, ಮೈ ಕೈ ನೋವು ಕಡಿಮೆ ಆಗುತ್ತೆ. ಮತ್ತು ಶುಗರ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಮನೆಯಲ್ಲೇ ಈ ಥರ ಕಷಾಯ ಮಾಡಿ ಕುಡಿಯೋದ್ರಿಂದ ನೋಡಿ, ಈ ಥರ ಕುದಿಬೇಕಾದ್ರೆ ಸ್ವಲ್ಪ 1 ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಕಲರು ಚೇಂಜ್ ಆಗಿದೆ, ನೀರು ಕಡಿಮೆ ಆಗ್ತಾ ಇದೆ. ಈಗ ಆಗಿದೆ. ನಾವೇನು ನೀರು ಹಾಕಿರ್ತೀವಿ ಅದು ಅರ್ಧ ನೀರು ಹಾಕಬೇಕು. ನೋಡಿ, ಈಗ ತಣ್ಣಗಾದ ನಂತರ ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಸೋದಿಸ್ಕೊಂಡು ನೋಡಿ, 1 ಲೋಟಕ್ಕೆ ಈ ಥರ ಒಂದು ಸೋಸರಲ್ಲಿ ಸೋದಿಸ್ಕೊಂಡು ನೋಡಿ, ಇಷ್ಟೇ ಬಂದಿದ್ದು. ಅಷ್ಟು ದೊಡ್ಡ ಲೋಟ ನೀರು ಹಾಕಿರೋದ್ರಿಂದ ಅರ್ಧ ಬಂದಿದೆ. ಇದಕ್ಕೆ ಬೇಕಾದರೆ 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೇನೂ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಟ್ಯಾಬ್ಲೆಟ್ಗಳೆಲ್ಲ ತೊಗೊಂಡು ಎಲ್ಲಿ ತಾಳಾಗೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬಾ ಉಪಯೋಗ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.